guys, good morning. ಸೊ ಇವತ್ತಿನ ನಮ್ಮ ಆ್ಯಕ್ಚುಯಲ್ ರೈಡ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಬೆಳಗಾವಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಪಾಯಿಂಟ್ ನಾವೆಲ್ಲ ಹೋಗ್ತೀವಿ ಅಂತ ಡೈರೆಕ್ಟ್ ಪ್ಲೇಸಲ್ಲೇ ಮೀಟ್ ಮಾಡಿಸ್ತೀವಿ. ಯಾ ಸೊ ಆಲ್ ರೈಟ್, ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಇಲ್ಲ, ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಎಸ್, ಸಿ ಯು ಗೈಸ್, ಬಾಯ್. So we are all set to start our actual ride. ಬೆಳಿಗ್ಗೆನೆ ನಮ್ಮ ಮೇನ್ ಪಾರ್ಟ್ನರ್ ಟ್ರೈಪಾಡ್ ಗೋವಿಂದ ಮುರಿದೋಯ್ತು. ನೀವು ಮಾಡೋದೆಲ್ಲ ಇಂಥ ಕೆಲಸನೇ ಅಲ್ಲ? ಕರೆಕ್ಟ್. ಅದು ಮುರಿದೋಗಿರೋದೆಲ್ಲಿಟ್ರೆ ನೆನ್ನೆ ಗೈಸ್ ಬ್ಯಾಕ್ ಕಿತ್ತಾಕಿದ್ರು, ಇವತ್ತು ಟ್ರೈಪಾಡ್ ಮುರಿದಾಕಿದ್ರು. ಎಲ್ಲ ನಾನೇ, ಎಲ್ಲ ನೀವೇ. ನಾನು ಕಿತ್ತಾಕ್ತಾ ಇದ್ದೀನಿ. ಹಾಂ, ಯು ವರ್ಸ್ಟ್ ಫೆಲೋ. ಒಂದೊಂದೇ ಡ್ಯಾಮೇಜು. ಹೋ ಓಕೆ ಗಾಯ್ಸ್, ನೋಡೋಣ ಅದಕ್ಕೇನಾದರೂ ಒಂದು ಜುಗಾಡ್ ಕೆಲಸ ಮಾಡುವ. ಸೊ ಬಾಯ್ ಬಾಯ್. We have successfully entered ಇಲ್ಲಿಂದ ದೂರದಲ್ಲಿ ಅಲ್ಲೊಂದು ವಾಟರ್ ಫಾಲ್ಸ್ ಕಾಣಿಸ್ತಾ ಇದೆ. ಐ ಆಮ್ ನಾಟ್ ಶ್ಯೂರ್ ಇದರಲ್ಲಿ ಕ್ಯಾಪ್ಚರ್ ಆಗುತ್ತಾ ಇಲ್ವಾ ಅಂತ. ಬಟ್ ಗೈಸ್, ನೀವೇನಾದರೂ ಕಪಲ್ ರೈಡಿಂಗ್ ಬಂದರೆ ರೋಡ್ಸ್ ಮಾತ್ರ ಕ್ರೇಜಿ, ಹೆವಿ ಕ್ರೇಜಿ. ಯಪ್ಪ, ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ಅಷ್ಟಂತೂ ನಮಗೆ ಫುಲ್ ಭಯ ಆಗೋಗ್ಬಿಟ್ಟಿತ್ತು. ರೋಡ್ಸ್ ಫುಲ್ ಸ್ಕೇರಿ. ಮತ್ತೆ ಸಿಂಗಲ್ ಕಪಲ್ ಎಲ್ಲ ಬರೋಕ್ಕಾಗಲ್ಲ. ಅಕಸ್ಮಾತ್ ಯಾರಿ ಬಿದ್ದರೆ ಎಲ್ಲ ಯಾರು ಎತ್ತೋರು ಇರಲ್ಲ. ಮತ್ತೆ ನಾರ್ಮಲ್ ಬೈಕ್ಸಲ್ಲೆಲ್ಲ ಆಗಲ್ಲ. ಆ್ಯಂಡ್ ಸೋಲೋ ಅಥವಾ ಕಪಲ್ ರೈಡಿಂಗ್ಸ್ ಬಂದರೆ ಕಷ್ಟ. ದೆನ್ ಮತ್ತೆ ಅದು ವೀಕ್ ಡೇ ಬಂದ್ರಂತೂ ಗಾನ್. ನಮ್ಗೆ ಹಾರ್ಡ್ಲಿ ಒಬ್ರು ಕೂಡ ಸಿಗ್ಲಿಲ್ಲ. ಯಾ, ಸೊ ಗೈಸ್, ಇಫ್ ಯು ಆರ್ ಪ್ಲಾನಿಂಗ್, ಕಮ್ ಇನ್ ಅ ಗ್ರೂಪ್. ಇಲ್ಲೊಂದು ವ್ಯೂ ಪಾಯಿಂಟ್ ಸಿಕ್ತು, ಇಲ್ಲೇ ನಿಲ್ಸಿದ್ದೀವಿ. ಬ್ರೇಕ್ ತಗೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಅಪ್ಪ, ರೋಡ್ ಅಂತೂ ದೇವ್ರೆ, ನನಗೆ ಯಾವಾಗ ಈ ರೋಡ್ ಎಂಡ್ ಆಗುತ್ತೆ ಅಂತ ಅನ್ನಿಸ್ಬಿಟ್ಟಿತ್ತು. ಈ ರೋಡಲ್ಲಿ ಇಂಟರ್ನೆಟ್ಟೂ ಇಲ್ಲ. ಓ ಮೈ ಗಾಡ್, ಕ್ರೇಜಿ. ಫಸ್ಟ್ ದಿನನೇ ಊಷ್ಟಾಯ್ತಲ್ಲ. ನಾವು ಅದಕ್ಕೆ ಸ್ವಪ್ನವೆಲ್ ಹೋಗ್ಲಿಲ್ಲ. ಬಿಕಾಸ್ ಅದು ಫುಲ್ಲು ಡೀಪ್ ಇದೆ, ಗಾಡೀಲಿ ಹೋಗೋಕ್ಕಾಗಲ್ಲ. 2 ಕಿಲೋಮೀಟರ್ಸ್ ಹೋಗಿ ತಿರ್ಗಾ ಅದೇ ರೂಟ ವಾಪಸ್ ಬರಬೇಕು. ನಮ್ಮ ಹತ್ರ ಎರಡು ಬ್ಯಾಗ್ಸ್ ಇದಾವೆ, ಕ್ಯಾರಿ ಮಾಡ್ಕೊಂಡು ಬೈಕ್ ಇದೆ. ಆ ರೋಡ್ಸ್ ಅಂತೂ ಹೆವಿ, ಅಪ್ಪ ಹೆವಿ ಸ್ಟೀಪ್ ಇದೆ, ಫುಲ್ ಡೌನು. ಓ ಮೈ ಗಾಡ್, ರಿಸ್ಕ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಯಾಕಂತ ರಿಸ್ಕು? ಪ್ಲೇಸಸ್ ಬೇಜಾನಿದ್ದಾವೆ, ನೋಡೋಣ. ಆ್ಯಂಡ್ ವಾಟರ್ ಫಾಲ್ಸ್ಗೆ ಮಹಾರಾಷ್ಟ್ರದಲ್ಲಿ ಲಿಮಿಟ್ ಏನಿಲ್ಲ, ಎಲ್ಲಿ ನೋಡಿದ್ರು ವಾಟರ್ ಫಾಲ್ಸ್ ಬೇಜಾನಿದ್ದಾವೆ. ಸೊ ಅದನ್ನ ನಾವಿವಾಗ ಸ್ವಪ್ನವೆಲ್ ಸ್ಕಿಪ್ ಮಾಡಿ ತಿಲಾರಿ ಸಿಟಿಗೆ ಹೋಗಿ ತಿಲಾರಿಯಿಂದ ಅಂಬೋಲಿ ಘಾಟ್ ಕಡೆ ಹೋಗ್ತೀವಿ. ಅಂಬೋಲಿ ವಾಟರ್ ಫಾಲ್ ಅದು ಸಖತ್ತಾಗಿದೆ. ಅಂಬೋಲಿ ಘಾಟ್ ರೋಡ್ಸ್ ಕೂಡ ಸಖತ್ತಾಗಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ, ನೋಡೋಣ ನೆಕ್ಸ್ಟ್ ಹೆಂಗೆ. ಓಕೆ ಗಾಯ್ಸ್, ನೋಡುವ ನಮ್ಮ ಜರ್ನಿ ಹೆಂಗೆ ಹೋಗುತ್ತೆ ಅಂತ. ಫೈನಲಿ ನಾವು ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ಆದಮೇಲೆ ತಾರ್ ರೋಡ್ ನೋಡಿದ್ದು ಇಲ್ಲೇ. ಈಗಲೇ ನಮಗೆ ಸ್ವಲ್ಪ ರಿಲ್ಯಾಕ್ಸ್ಡ್ ಅನಿಸಿದ್ದು. ಒಂದು ಸರ್ಪ್ರೈಸ್. ಏನು ಸರ್ಪ್ರೈಸ್?
ಸರ್ಪ್ರೈಸ್. ಅಯ್ಯೋ ದೇವ್ರಿ, ಎಲ್ಲಿಂದ ಕದ್ಕೊಂಡ್ಬಂದಿದ್ದೀವಿ ಇದನ್ನ. ಎಲ್ಲಿಂದ ಎತ್ಕೊಂಡ್ರಿ? ಹೋಟೆಲ್ ತಾರ್ಲೆ ತಂದು. ಓಹ್, ಏನೋ ಇವೆಲ್ಲ ಕುಕಿಂಗ್ ಸೆಟಪ್. ಅಯ್ಯಪ್ಪ, ಒಂದೇ ಸಾಕು ಈರುಳ್ಳಿ. ಯಾ ಥೂ, ಇವಾಗ ಎಲ್ಲದಕ್ಕೂ ನಾನೇ ಎದ್ದಿ ಹೋಗ್ಬೇಕು ಕರು. ನೀವು ಮಾತ್ರ ಸೇಫ್ಟಿಯಾಗಿ ಇದರಲ್ಲಿ ನೀವು ಪಾತ್ರ ಅಲ್ಲೇ ಇಟ್ಟ ಅಲ್ಲೂ ಉದ್ರೋಗಂಗೆ ಇಟ್ಟಿನಿ ನೋಡು. ಅದಕ್ಕೆ ಸ್ವಲ್ಪ ನೀರು ಬೇಕು ಕಣ. ನೀರು ತೊಗೊಂಬರ್ಲಾ? ಕರು, ಈ ಫೋನ್ ಇಟ್ಕೊ. ಇಲ್ಲಿ ಇಟ್ಕೊ, ಇದ್ರ ಮೇಲೆ. ಅದು ಸ್ಕ್ರೀನ್ ಎಲ್ಲ ಇದಾಗುತ್ತೆ. ಕವರ್ ಮೇಲೆ ಇಡೋ. ಹಾಂ, ಅದ್ರೊಳಗಡೆ ಇಡೋ. ನಾನು ಕಟ್ ಮಾಡ್ಕೊಂತ ಇರ್ತೀನಿ. ಅದಕ್ಕೆ ಚೆನ್ನಾಗಿರೋ ನೀರು ತಗೊಂಡ್ಬರ್ತೀನಿ. ಎರಡು ಪ್ಯಾಕೆಟ್ ಹಾಕೋಷ್ಟು. ಪ್ಲೀಸ್ ಇಮ್ಯಾಜಿನ್, ಮನೆ ಇಲ್ಲೇ ಮಾಡಿಕೊಂಡು ಡೈಲಿ ಹಿಂಗೆ ಇದ್ರೆ ಹೆಂಗಿರುತ್ತಲ್ಲ. ತಂಪು ತಂಪು. ಏಯ್, ಕಾಲು ಇಡ್ಬೇಡ್ವಾ? ಬೆಟ್ಟದ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂದ್ಬಿಟ್ಟು ಅಲ್ಲಿ ಹಿಡ್ದಿಗೆ ಅಲ್ಲೇ ಹಾಕಿ ತಿರ್ಗಾ ಅದನ್ನ ಹಿಡ್ಕೊತಾ ಇದ್ದಾನೆ. ಅಬ್ಬಬ್ಬಬ್ಬಬ್ಬ, ವಾಟ್ ಅ ಬ್ರೈನ್, ವಾಟ್ ಅ ಬ್ರೈನ್. ಲೋ, ಕಾಫಿ ಕುಡಿಯೋಕ್ಕೆ ಗ್ಲಾಸ್ ತರ್ಗೊಂಡ್ಲಿಲ್ವಲ್ಲೋ? ಹೆಂಗ ಮಾಡ್ಕೊಂತೀವಿ ಅನ್ ಮಾಡಲಾ? ಸ್ವಲ್ಪ ನಿಮ್ಮ ರೈಟಿಗೆ ಬನ್ನಿ, ನೀವು ಕಾಣಿಸ್ತಾರ. ಹಾಕ್ಬಿಡು. ಏಯ್, ಮೆಲ್ಲುಗಾಕು. ಪ್ಲಾಸ್ಟಿಕ್ ಎಲ್ಲ ಇಲ್ಲ, ನಾನು ಕೊಡಿ, ನಾನೊಂದು ಕವರ್ಗೆ ಹಾಕೊಂಡು. ಪ್ಲಾಸ್ಟಿಕ್ ಎಲ್ಲ ಒಂದು ಕವರ್ಗೆ ಇಟ್ಕೊ. ಓಪನ್ ಮಾಡಿ. ಇದಾಕಣ. ಇದು ಹೌದಾ? ಹಾಂ. ಆ ಕಡೆ ಹೋಗು, ಆ ಕಡೆ ಹೋಗು. ಗೈಸ್, ಮಳೆ ಸ್ಟಾರ್ಟ್ ಆಗೋಯ್ತು. ಆಗಿಲ್ಲ, ಮಳೆ ಬಂತು. ನಾವಿನ್ನ ಕಾಫಿ ಅವ್ರ ಟೀ ಮಾಡ್ಕೊಳ್ಳೋಣ ಅನ್ಕೊಂಡ್ವಿ, ಬಟ್ ಮಳೆ ಸರ್ವಿಗಿರ್ತಾ ಇದೆ. ಸಕ್ಕತ್ತಾಗಿದೆ ಇದಂತೂ, ಒಂಥರ ಡ್ರೀಮಿ ಗೈಸ್. ನೋಡಿ, ಬನ್ನಿ ಬನ್ನಿ ಜನರೇ. You have to experience this level of peace. ಚೆಕ್ ಮಾಡ್ತೀನಿ, ಮಳೆ ಎಲ್ಲ. ಇಲ್ಲಿ ನೋಡು, ಆ ಪಾತ್ರೆ ಎಲ್ಲ ನೆಂದೋಯ್ತು. ಪಾತ್ರೆ ನೆಂದ್ರೆ ಪಾತ್ರೆ ಏನಾಗುತ್ತೋ? ಆ ಬ್ಯಾಗ್ನ ನಾವು ಈ ಬ್ಯಾಗ್ ಒಳಗೆ. ಮ್ಯಾಗಿ ಈಸ್ ಗೆಟಿಂಗ್ ರೆಡಿ ಗೈಸ್. ವಾವ್, ವಾವ್, ಎಷ್ಟು ಕಷ್ಟಪಡ್ತಾ ಇದ್ದಾರೆ ಗೈಸ್. ತಗೋ ಗೈಸ್, ಮ್ಯಾಗಿ ಎಲ್ಲ ತಿಂದಾದ್ಮೇಲೆ ಈಗ ಈ ವೆದರಿಗೆ ಕಾಫಿ ಇದ್ರೆ ಸಕ್ಕತ್ತಾಗಿರುತ್ತೆ ಅಂದ್ಬಿಟ್ಟು ಹಾಲು ತರೋಕ್ಕಾಗಲಿಲ್ಲ, ಅದಕ್ಕೆ ನಾವು ಇದೇನು ಓಪನ್ ಆಗ್ತಾಯಿಲ್ಲ. ತಗೋ, ಹಾಲು ತರೋಕ್ಕಾಗಿಲ್ಲ, ಆಲ್ಕೋಹಾಲ್ ತಂದಿದ್ಯಾ? ಹಾಲು ಪೌಡರ್ ತೊಗೊಂಡಿದ್ದೀವಿ. ಹಾಕೋ. ಅಲ್ಲಲ್ಲಿ ಹಿಂಗನ್ನು ತೆಗ್ದೆ ಹಾಕು. ಎಲ್ಲ ಹಾಕ್ಬಿಡ್ಲನೋ? ಹಾಕೋ. ತುಂಬ ಚಕ್ಕರ್ ಹಾಕೋ. ಇಷ್ಟ ಹಾಕ್ಲರಾ? ಹಾಕೋ, ನಾನು ಹೇಳ್ತೀನಿ. ಸಾಕಾ? ಕೈಯಲ್ಲಿ ಮುಟ್ಬಿಟ್ರೆ ಏನಾಗ್ಬಿಡುತ್ತೋ ನನಗೆ. ಹಾಕು ಇನ್ನೊಂಚೂರು. ಹಾಂ, ಸಾಕು. ಅಲ್ಲ, ಅಗೇನ್ ಐ ಹ್ಯಾವ್ ಟು ವಾಶ್ ಹ್ಯಾಂಡ್ಸ್ ಅಲ್ಲ? ಯು ಕ್ಯಾನು. ಅದಕ್ಕೆ. ಹಾಂ, ವೇಟ್ until it gets cooked. ಏನು ಮಾಡ್ತಿದ್ಯಾ? ಕಾಫಿ. ಬ್ರೂ ಕಾಫಿ ಕಣೋ. ಹಾಂ, ಇನ್ಸ್ಟಂಟ್ ಕಾಫಿ. ಬ್ರೂ, ಆಲ್ ಟೈಮ್ ಫೇವರೇಟ್. ಒಳ್ಳೆ
ಈಗ ಒಂದು ಕಪ್ ಕಾಫಿಗೆ ನಾನು ಎಷ್ಟು ಚಾರ್ಜ್ ಮಾಡ್ತೀನಿ ಗೊತ್ತಾ? ಕಾಫಿ ಬೇಕಾ? ಅಣ್ಣ ಅಣ್ಣ ಏಯ್ ಎತ್ಬಿಡು ಇದು ಉಕ್ಕುತ್ತಾನೋ ಪೌಡರಲ್ಲೂ ಕೂಡ? ನಂಗೊಂಚೂರು ಕೊಡೋ. ನೀವು ಅವಾಗೆ ತಿಂದ್ರಿ. ಹೆಂಗೈತೆ ಮ್ಯಾಗಿ? ನಿಮಗೆ ಕಾಫಿ ಬೇಕಾ ಟೀ ಬೇಕಾ? ಕಾಫಿ. ನನ್ಗೆ ಸ್ವಲ್ಪ ಮಿಕ್ಸಾ? ಕಾಫಿ ಬೈಲಿ. ಏಕೆ ಕಾಫಿ ಬೇಕಾ ಬೇಡವಾ? ಬೇಕು ಕೊಡವ. ಈ ಇಡೀ ಊರಲ್ಲಿ ಕಾಫಿ ಎಲ್ಲೂ ಸಿಗಲ್ಲ, ಇಲ್ಲೇನೆ ಫೇಮಸ್. ಇನ್ಸ್ಟಂಟ್ ಕಾಫಿ. ಇನ್ಸ್ಟಂಟ್ ಬ್ರೂ ಕಾಫಿ. ಕಪ್ಪಿಲ್ವಲ್ಲ, ಹೆಂಗ್ ಕುಡಿಯೋದೀಗ? ಅದರಲ್ಲೇ ಕುಡಿಯೋದು ಅಷ್ಟೇ, ಎತ್ಕೊಂಡು ತಗೋ. ಹಂಗೆ ಕುಡ್ದಾಗ್ತಿದ್ಯಲ್ಲ. ತೋರ್ಸೋ ಕಾಫಿನ ಹೆಂಗೈತೆ? ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಿದೆ ಅಷ್ಟೇ. ಆರೆಲ್ಸ್ ಮ್ಯಾಗಿ ಮಾಡಕ್ಕೆ ಬರಲ್ಲ, ಕಾಫಿ ಮಾಡಕ್ಕೆ ಬರಲ್ಲ. ಅದಾಗಿದೆ ಕಡು. ₹20 ಇಲ್ಲ ಗುರು, ₹10 ಅಷ್ಟೇ. ಇಂಥ ಕಾಫಿ ಈ ಥರ ವೆದರಲ್ಲಿ, ಈ ಥರ ಸೀನಿಕಲ್ಲಿ ನಿಮ್ಗೆ ಯಾರಾದರೂ ಕೊಡ್ತಾರಾ? ಹಾಂ, ನಾರ್ಮಲ್ ಕಾಫಿಗೇನೆ ಆ ಜಿಗಿ ಟ್ರಾಫಿಕಲ್ಲಿ ₹10 ₹15 ಕೊಡ್ತೀರಾ? ₹10-15 ನಿಮ್ಮ ಅತ್ತೆ ಮಗ ಕೊಡೋದು. ನೀವೇ ನಮ್ಮ ಅತ್ತೆ ಮಗ. ಫೈನಲಿ ನಾವು ಬಂದು ಈಗ ಸ್ಟೇ ಆಗ್ತಿರೋದು ಈ ಪ್ಲೇಸಲ್ಲಿ. ರಿವರ್ ವ್ಯೂ ಹೋಟೆಲ್. ರೋಡ್ಸ್ ಅಂತೂ ಕ್ರೇಜಿ ಆಗಿದೆ. ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ಫಾರ್ ದ ಬಿಗಿನರ್ಸ್ ಗೈಸ್. ಒಂದು ಕಡೆ ಮಳೆ, ಒಂದು ಕಡೆ ಬಿಸಿಲು. ಸೈಕ್ ಎಲ್ಲಿದ್ರು ಸೈಕ್. ವಾಟ್ ಅ ವ್ಯೂ, ವಾಟ್ ಅ ಎಕ್ಸ್ಪೀರಿಯನ್ಸ್. ಇನ್ನೊಂದು ನಾನು ಇಲ್ಲಿ ಏನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ, ಇಲ್ಲಿ ಸಿಕ್ಕಾಪಟ್ಟೆ ಕಾಗೆಗಳು. ಸುಸ್ತಾಯಿತು. ಸೊ ಗೈಸ್, ದಿಸ್ ಇಸ್ ದ ಡೀಟೇಲ್ಸ್ ಆಫ್ ದ ಸ್ಟೇ ವಿ ಆರ್ ಸ್ಟೇಯಿಂಗ್. ನೋಡುವ, ವಾವ್, ಹೋಟೆಲಿಂದ ವ್ಯೂ ಮಾತ್ರ ಕ್ರೇಜಿ. ಫುಲ್ ಫಾಗ್. ಓ ಮೈ ಗಾಡ್. ಕ್ಯಾನ್ ಯು see the view? Just wow. ಸೊ ನಾವು ಸಿಂಧುದುರ್ಗಲ್ಲಿ ಬಂದು ರಿವರ್ ವ್ಯೂ ಪಾಯಿಂಟ್ ಸ್ಟೇ ಹೋಟೆಲ್ ಅಲ್ಲಿ ಸ್ಟೇ ಆಗಿದ್ದೀವಿ. ಸೊ ದಿಸ್ ಇಸ್ ದ ಸ್ಟೇ ಫಾರ್ ಅಸ್ ಫಾರ್ ಟುನೈಟ್. ಎಸ್, ಪ್ಲೇಸ್ ಅಂತೂ ಸಖತ್ತಾಗಿದೆ. ಒಂದು ವ್ಯೂ ತೋರ್ಸೋಣ ಬನ್ನಿ. ಸೊ ಇಲ್ಲಿಂದ ಜಸ್ಟ್ ಎಂಟ್ರೆನ್ಸ್ ಅಲ್ಲೇ ನಿಮಗೆ ವ್ಯೂ ಹೇಗಿದೆ ಅಂದರೆ ಅಲ್ಲಿ ಶೋ ಯು. ಯಾ,
ಸೊ ಗೈಸ್ ದಿಸ್ ಇಸ್ ದ ವ್ಯೂ. ಮಳೆ ಆಗ್ತಾ ಇದೆ. ऊपर जाके ना हाँ व्यू फर्स्ट फ्लोर पे ओके इधर भी है फुल हाँ इधर ही है ये फुल एक सिंगल ग्रुप के लिए कभी कभी अಲ್ಲ ಇದು ಸಪ್ರೇಟ್ ಅದು ಸಪ್ರೇಟ್. अगर ये क्या है अगर जेंट्स आते हैं यहाँ पे हाँ, तो हाँ। लेडीज आते हैं तो इसमें उनको Okay. इसमें सिंगल पे आता है ऐसा भी देते हैं कोई आते हैं तो इधर एक है ऐसा इसमें एक ಓ ಓಕೆ इधर भी ಚೆನ್ನಾಗಿದೆ. है ये आते हैं तो अच्छा है. और यहाँ से सब पूरा व्यू दिखता है ಇದು ತೋರಿಸು ये ಸೊ ಗೈಸ್ ನೀವೇನಾದರೂ ಗ್ರೂಪಲ್ಲಿ ಬಂದರೆ ಫುಲ್ ಫ್ರೆಂಡ್ಸ್ ಜೊತೆಗೆ ಬಂದರೆ ಸೊ ದಿಸ್ ಇಸ್ ದ ರೂಮ್ ಫಾರ್ ಯು ಗೈಸ್. ಚೆನ್ನಾಗಿದೆ, ಫುಲ್ ಹೋಮ್ಲಿ ಆಗಿದೆ, ಫುಲ್ ಸೇಫ್ಟಿಯಾಗಿ ಕೂಡ ಇದೆ ನಿಮಗೆ. ಯಾ ಸೋ ಕ್ಲೀನ್ ಆ್ಯಂಡ್ ನೀಟ್. ಹಾಂ ಸೊ ಶೋ ದ ವ್ಯೂ. ಹಾಂ ಚೆನ್ನಾಗಿದೆ ಇಲ್ಲಿಂದ. पूरा इस साइड है This is the view from our homestay. ವಾವ್. This is the river view. ಹಾಂ चावल इसमें है वो चाय हाँ ठीक है सर. या ರೈಸ್ ಚಪಾತಿ ಆ್ಯಂಡ್ ಚಪಾತಿಗೆ ಏನು ಕೊಟ್ಟಿಯಾನೆ? ಮಿರ್ಚಿ ಖಾರ ಇರಲ್ಲ, ಮಜ್ಜಿಗೆ ಮೆಣಸಿನ್ಕಾಯಿ ಥರ. ಹೆಂಗಿದೆಯಾ? ಸಕ್ಕತ್ತಾಗಿದೆಯಾ? ಎಂಜಾಯ್ ಮಾಡಿ, ಮಜಾ ಮಾಡಿ. बहुत थोड़ा है खराब. ಕರು ಇದ್ರ ಹೆಸರೇನು ಹೇಳಿದವರು? ನನ್ನ ಮಕ್ಕಳು ಇಂಗ್ಲೀಷಲ್ಲ ಹಿಂದಿ ಓದಕ್ಕೆ ಬರಲ್ಲ, ಮರಾಠಿ, ಅದು ಹಿಂದಿ ಅಲ್ಲ. ಕ್ರೇಜಿ. Hi boys, it's us only. Why? ಕರು ಈವ್ನಿಂಗು 4 ಗಂಟೆಲಿ ಹಿಂಗೈತಲ್ಲ ಕರು. This is 4 PM in Maharashtra. ಇದು ಪ್ಲೇಸ್ ಹೆಸರು ನಂಗೆ ಗೊತ್ತಿಲ್ಲ. ಚಳಿ. ಸಾರಿ. ಓಪನ್ ಮಾಡ್ಕೊಳ್ಳಿ. Shit, this is crazy, man. This is called Kavaleshwar. Take your big ಕೆಳಗಡೆ ಬಿಟ್ಟರೆ crazy, crazy. This is so crazy. ಕವಲೇಶ್ ಅಲ್ಲ, ಕವಲೇಶತ್. ಓ ಮೈ ಗಾಡ್. ಸ್ಟಿಕ್ ಕೊಡು ಬೇಗ. ಓಪನ್ ಅಪ್ ಆಗ್ತಾ ಇದೆ.
ಗೈಸ್ ದಿಸ್ ಇಸ್ ಕವಲೇಶ್ವರ್. ತೋರಿಸ್ಲಾ? ಆಲ್ ಯು ಕ್ಯಾನ್ ಸಿ ಇಸ್ ಜಸ್ಟ್ ಫಾಗ್, ಓನ್ಲಿ ಫಾಗ್. ಇಲ್ಲೊಂದು ಫಾಲ್ಸ್ ಹರಿತಾ ಇದೆ ಬಟ್ ಕಾಣಿಸಲ್ಲ. ಯಾ, and the time now is 4 o'clock in Maharashtra. ಇಲ್ಲಿ ನೋಡು. Shit, man. Should I go here? ಯಾ ಪುಗ್ಬಾ. ನೀವೇನಾದರೂ ಲಡಾಖಲ್ಲಿ ಪುಗ್ಬಾ ವ್ಯಾಲಿ ನೋಡೋಕ್ಕಾಗಿಲ್ಲ ಅಂದರೆ ಜಾರತ್ತೆ ಕರು ಈ ಕಲ್ಲು, ನಾನು ಬೀಳ್ತೀನಿ ಪಕ್ಕ. ಹೌದಾ? ನಡಿ ಕರು, ಗೋ. ನಾನು ಛತ್ರಿಲೇ ಹೊಡೆದು ಬಿಡ್ತೀನಿ. ಯಾ, ನಾನು ಈ ಥರ ಪ್ಲೇಸ್ನ ಲಡಾಖಿಗೆ ಹೋಗುವಾಗ ನಾವು ಪುಗ್ಬಾ ವ್ಯಾಲಿ ಹೋಗಲೇಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಿಕಾಸ್ ಸೇಮ್ ಟು ಸೇಮ್ ನೋಡಿ, ನೋ ಡಿಫ್ರೆನ್ಸ್ ಅಲ್ಲ. ಡ್ರೋನ್ ವ್ಯೂವಿಂದ ಇನ್ನೂ ಸಖತ್ತಾಗಿ ಕಾಣುತ್ತೆ. So the cameraman is in rest now. Nila. ಅಲ್ಲ ಮತ್ತೆ ಹೊರಡ್ಬೇಕಂದ್ರೆ ಬೇಗ ಮುಗಿಸಿ. ಹಾಂ. ಸೊ ಗೈಸ್, ಇದು ಬಂದು ಸಿಂಧುದುರ್ಗ ಅಲ್ಲ? ಹಾಂ, ಸಿಂಧುದುರ್ಗ ಊರು, ಡಿಸ್ಟ್ರಿಕ್ಟ್ ಬಂದು ಸಿಂಧುದುರ್ಗ. ಸಿಂಧುದುರ್ಗ್ ಡಿಸ್ಟ್ರಿಕ್ಕಲ್ಲಿ ಕವಲೇಶ್ವರ್ ಅಂತ. ನಾವಿಲ್ಲಿ ಎಂಟರ್ ಆಗಿದ ತಕ್ಷಣ ಜಸ್ಟ್ ಫಾರ್ ಲೆಸ್ ದೆನ್ 1 minute ವಿ ಗಾಟ್ ಅ ವ್ಯೂ. ಆಯಿತು ಬಟ್ ಆಮೇಲೆ ಏನು ಸಿಗಲಿಲ್ಲ. ಬಟ್ ವ್ಯೂ ಮಾತ್ರ ಹೆವಿ ಕ್ರೇಜಿ ಆಗಿದೆ. ಸಖತ್ತು ಡೀಪ್ ಇದೆ ಆ್ಯಕ್ಚುಲಿ. ಇದು ಕ್ಲಿಫ್ ಥರ. ಹಾಂ, ಎಡ್ಜ್ ಜಸ್ಟ್ ಲೈಕ್ ರಾಣಿಜರಿ. ನಮ್ಮಲ್ಲಿ ರಾಣಿಜರಿ ಹೇಗಿದೆಯೋ ರಾಣಿಜರಿ ಸೇಮ್. ತುಂಬ ಜಾಸ್ತಿ, ತುಂಬ ದೊಡ್ಡ ಪ್ಲೇಸು, ಬಟ್ ಸೇಮ್ ಆಸ್ ರಾಣಿಜರಿ ಥರ. ಸೇಮ್ ಅದೇ ಥರ. ಬಟ್ ಇಲ್ಲೆಲ್ಲ ಫಾಲ್ಸ್ ಇದೆ. ಸೌಂಡ್ ತುಂಬ ಸೌಂಡ್ ಕೇಳ್ತಾ ಇದೆ. ತುಂಬ ಓಪನ್ ಅಪ್ ಡೀಪ್ ಆದರೆ ಇದೆ. ಸಖತ್ತಾಗಿ ಕಾಣುತ್ತೆ. ಬಟ್ ಆಲ್ ಯು ಕ್ಯಾನ್ ಸಿ ಇಸ್ ಬರೀ ಫಾಗ್. ಅಲ್ಲಿಂದ ಆಲ್ಮೋಸ್ಟ್ ಒಂದು 500 ಮೀಟರ್ಸಿಂದ ನಡ್ಕೊಂಬಂದಿದ್ದೀವಿ ನಾವು. ಅಲ್ಲಿಂದ ಈ ಕಡೆಗೆ ಒಂದು 100 ಮೀಟರ್ ಇದೆ, 100-200 ಮೀಟರ್ ಇದೆ. ಅಲ್ಲಿ ಆ್ಯಕ್ಚುಲಿ ಒಂದು ಫಾಲ್ಸ್ ಇದೆ, ಬಟ್ ಅದೇನೋ ಒಂಥರ ಈ ಹೊಂಡದ ನೀರು ಥರ ಆಗೋಗಿದೆ. ಗಾಳಿ ಜಾಸ್ತಿ ಇದ್ರೆ ಇಲ್ಲಿ ರಿವರ್ಸ್ ವಾಟರ್ ಫಾಲ್ಸ್ ಥರ. ಯಾ. ಸೊ ಎಸ್ ಗೈಸ್, ಸಖತ್ತಾಗಿದೆ. ಸೊ ಇಫ್ ಯು ಆರ್ ಪ್ಲಾನಿಂಗ್ ಯೋರ್ ಮಹಾರಾಷ್ಟ್ರ ಟ್ರಿಪ್, ಇದನ್ನ ಮಿಸ್ ಮಾಡಿ ಇನ್ಕ್ಲೂಡ್ ದಿಸ್. ಯು ಹ್ಯಾವ್ ಟು ಇನ್ಕ್ಲೂಡ್ ದಿಸ್. ಮಿಸ್ ಮಾಡಲೇಬಾರ್ದು. ಅಂಬೋಲಿ ಘಾಟ್ ಬಂದರೆ ಇದನ್ನು ಒಂದು ವಿಸಿಟ್ ಮಾಡಿ ಹೋಗಿ. ದಿಸ್ ಇಸ್ ವರ್ತ್ ವಿಸಿಟಿಂಗ್. ಮೇನ್ ರೋಡಿಂದ 10 minutes ಅಷ್ಟೇ. ಯಾ, 20 rupees ರೋಡ್ ಕೂಡ 10 rupees per person ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಟೈಮಿಂಗ್ಸ್ ನಿಮಗೆ ಈವ್ನಿಂಗ್ 6ವರೆಗೂ ಅಷ್ಟೇ. 6 ಆದಮೇಲೆ ಯಾರನ್ನೂ ಅಲೋ ಮಾಡಲ್ಲ. ಸೊ ಇಫ್ ಯು ಪ್ಲಾನಿಂಗ್ ಫಾರ್ ಮಹಾರಾಷ್ಟ್ರ ಟ್ರಿಪ್ ಇನ್ಕ್ಲೂಡ್ ಕವಲೇಶ್ವರ್. ಸೊ ಆಲ್ ರೈಟ್, ಅಷ್ಟೇ ಇವತ್ತಿನ ಮುಗೀತು. ನಾವು ಹೋಗಿ ಸ್ಟೇ ಸೇರ್ಕೊಂತೀವಿ ಕತ್ಲಾಗಿನ ಮುಂಚೆ. ಎಸ್, ಇವತ್ತು ರೆಸ್ಟ್ ಮಾಡಿ ಅರ್ಲಿ ಮಾರ್ನಿಂಗ್ ನಾವು ಬಿಡ್ತೀವಿ. ಅಂಬೋಲಿ ವಾಟರ್ ಫಾಲ್ಸ್ ಇವತ್ತೇ ಮಾಡೋಣ ಅಂದ್ಕೊಂಡ್ವಿ, ಬಟ್ ನಮಗೆ ಟೈಮ್ ಸ್ವಲ್ಪ ಮ್ಯಾಚ್ ಆಗಲಿಲ್ಲ. ಇದು ಆಲ್ ಆಫ್ ಎ ಸಡನ್ ಅಂದರೆ ಆಫ್ ಬೀಟ್ ಆಗಿ ನಾವು ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಇದು ನಮ್ಮ ಐಟಿನರಿಯಲ್ಲೇ ಇರಲಿಲ್ಲ. ಹಾಗೆ ಆಫ್ ಬೀಟ್ ಎಕ್ಸ್ಪ್ಲೋರ್ ಮಾಡಿಕೊಂಡು ವಿ ಗಾಟ್ ದಿಸ್ ಕವಲೇಶ್ವರ್. ಬಟ್ ಇಟ್ಸ್ ವರ್ತ್ ಕಮಿಂಗ್ ಹಿಯರ್. ಸೊ ಯಾ, ಸಖತ್ತಾಗಿದೆ. ಅದು ಒಂಥರ ಫುಲ್ ಪೀಸ್ ಆಗಿ ಅಲ್ಲ, ಕೂತ್ಕೊಂಡ್ರೆ ಆರಾಮ್ ಕೂತೇ ಇರ್ತಾರೆ. All right guys, we are done for the day. ಊಟ ಎಲ್ಲ ಮುಗಿಸಿ
ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ನಾಳೆ ನೋಡೋಣ ನಮ್ಮ ಪ್ಲ್ಯಾನ್ ಪ್ರಕಾರನೇ ಇರುತ್ತಾ ಅಥವಾ ಪ್ಲ್ಯಾನ್ ರೀತಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗುತ್ತಾ ಅಂತ. ಪ್ಲ್ಯಾನೇ ನಮ್ಮನ್ನ ಪ್ಲ್ಯಾನ್ ಮಾಡಿ. See you tomorrow. Bye. Good night.